ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಎಲ್ಲ ಸುಬೋಧ ಚಾನಲ್ ಪ್ರೇಕ್ಷಕರಿಗೂ ನನ್ನ ವಂದನೆಗಳು. ಈಗ ನಾವು ವಟಸಾವಿತ್ರಿ ಹಬ್ಬವನ್ನು ಹೇಗೆ ಆಚರಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿರಿ, ಜ್ಯೇಷ್ಠ ಶುದ್ಧ ಹುಣ್ಣಿಮೆ ದಿವಸ ವಟಸಾವಿತ್ರಿ ವೃತ್ತದ ಒಂದು ಪೂಜಾ ಪದ್ಧತಿ ಮೊದಲಿಂದ ಮಾಡ್ಕೊತಾ ಬಂದಿದ್ದಾರೆ. ನಮ್ಮ ಹಿರಿಯರನ್ನು ಮೊದಲು ಏನು ಹಾಕ್ಕೊಟ್ಟಿರ್ತಾರಲ್ಲ ಅವನ್ನ ಬಿಡಬಾರ್ದು. ನಾವು ವೃತ್ತ ನಿಯಮಗಳನ್ನೆಲ್ಲ ಮಾಡ್ತಾ ಹೋಗಬೇಕು. ಮೊನ್ನೆ ದಶಹರಾ ಗಂಗಾ ಪೂಜೆ ಆಯಿತು. ಈಗ ನೆಕ್ಸ್ಟ್ ಬರೋದು ವಟಸಾವಿತ್ರಿ ಹುಣ್ಣಿಮೆ ದಿವಸ ಜ್ಯೇಷ್ಠ ಶುದ್ಧ ಹುಣ್ಣಿಮೆ ವಟಸಾವಿತ್ರಿ ಪೂಜೆ ಮಾಡೋದು ಅಂತ ಹೇಳ್ತಾರೆ. ಅವತ್ತು ಯಮ ನೋಡ್ರಿ, ಯಮನ ಜೊತೆಗೆ ಸತಿ ಸಾವಿತ್ರಿ ಸತ್ಯವಾನನ ಪ್ರಾಣವನ್ನು ಪಡೆದು ಯಮನನೊಂದಿಗೆ ವಾದ ಮಾಡ್ತಾ ನನ್ನ ಪತಿವ್ರತ ಧರ್ಮದಿಂದ ನನ್ನ ಗಂಡನ ಬದುಕಿಸ್ಕೊಳ್ಳು ಅಂತ ಹೇಳಿ ಅಷ್ಟೊಂದು ನೋಡ್ರಿ, ಎಷ್ಟು ನಿಷ್ಠೆ, ಎಷ್ಟು ಪತಿವ್ರತ ಧರ್ಮ ಪಾಲಿಸೋದ್ರಿಂದ ಎಂಥ ಸತ್ತ ಮನುಷ್ಯನನ್ನು ಸಹ ಬದುಕಿಸಬಹುದು ಅನ್ನೋದನ್ನು ಇದೊಂದು ಉದಾಹರಣೆ ಮೂಲಕ ನಾವು ಈ ಪುರಾಣಗಳ ಇತಿಹಾಸಗಳ ಮೂಲಕ ಸಾವಿತ್ರಿಯ ಒಂದು ಚರಿತ್ರೆಯಿಂದ ತಿಳ್ಕೊಬಹುದಾಗಿದೆ. ಅದಕ್ಕೋಸ್ಕರ ಆಕೆ ಅವತ್ತು ಪೂಜೆ ಮಾಡ್ತಾರೆ ನೋಡ್ರಿ. ಹಿಂದೂ ಧರ್ಮದೊಳಗೆ ವಟಸಾವಿತ್ರಿ ಪೂಜೆ ಅನ್ನೋದು ಸುಮಂಗಲಿಯರು ಎಲ್ಲರೂ ಮಾಡಲೇಬೇಕು. ಹಂಗಾರೆ ಅವತ್ತು ಏನು ಮಾಡಬೇಕು? ವಟಸಾವಿತ್ರಿ ಹುಣ್ಣಿಮೆ ಅಂದರೆ ಏನು ಹಂಗಾರೆ ಅಂತ ಹೇಳಿದ್ರೆ, ಅವತ್ತು ನೋಡ್ರಿ, ಆಕೆ ಗಂಡ ಮೊದಲೇ ಆಕೆ ಭವಿಷ್ಯದೊಳಗೆ ಹೇಳಿರ್ತಾರೆ. ಸಣ್ಣಕ್ಕಿದ್ದಾಗನ ನೋಡು, ನಿನ್ನ ಗಂಡ ಸಾಯ್ತಾನೆ, ಒಂದು ವರ್ಷಕ್ಕೇ ಮದುವೆಯಾಗಿ 1 ವರ್ಷಕ್ಕೇ ಸಾಯ್ತಾನೆ, ಅದಕ್ಕೆ ಅಂತ ಹೇಳಿರ್ತಾರೆ. ಅವ್ರ ವಿಧಿಲಿಖಿತ ಏನಿರ್ತದಲ್ಲ ಅದು ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಂಗೆ ದೇವ್ರು ಬರೆದು ಹಾಕ್ಬಿಟ್ಟಿರ್ತಾನೆ ವಿಧಿಲಿಖಿತನ. ಹಂಗಾರೆ ಆಕಿದು ಏನು ಕತೆ? ಹಂಗಾರೆ ಸತ್ಯವಾನ್ ಸಾವಿತ್ರಿ ಅಂತ ಮೊದಲೇ ಆಕಿನ ಹೆಸರು. ಅಂದ್ರೆ ಸತ್ಯವಾನನ ಗಂಡ, ಆಕೆ ಗಂಡನ ಹೆಸರು ಸತ್ಯವಾನ, ಆಕೆ ಹೆಸರು ಸಾವಿತ್ರಿ ಅಂತ. ಸಣ್ಣ ಹುಡುಗಿ ಇದ್ದಾಗಂದು ಆಕೆ ನೋಡ್ರಿ ಶನಿವಾರ ದೊಡ್ಡಕ್ಕೆ ಆಗ್ತಾಳಂತ. ಅದು ದೊಡ್ಡ ಎಲ್ಲ ಪುರಾಣದೊಳಗೆ ಹೇಳ್ತಾರೆ. ಸಾವಿತ್ರಿ ಕಥೆ ಒಳಗೆ ಕರಿ ಬಟ್ಟೆ ಉಟ್ಕೊಂಡು ದೊಡ್ಡಕ್ಕೆ ಆಗ್ತಾಳೆ, ಶನಿವಾರ ಆಗಿರ್ತದೆ ಆ ದಿವಸ. ಅಂಥ ದಿವಸ ಆದರೆ ಭಾಳ ಕೆಟ್ಟ ಅಂಥೇಳಿ ಹೇಳ್ತಾರೆ. ಅಂದ್ರೆ ಸುಮಂಗಲಿತ್ವಕ್ಕೆ ಒಂದು ಧಕ್ಕೆ ಬರ್ತದೆ ಅಂತ ಹೇಳಿ ಅದು ಗೊತ್ತಿರ್ತದೆ. ಮತ್ತು ಯಾರು ಏನು ಮಾಡ್ಲಿಕ್ಕಾಗೋದಿಲ್ಲಲ್ಲ. ಮುಂದಾಕಿ ಸ್ವಲ್ಪ ದೊಡ್ಡಕ್ಕೆ ಆಗ್ತಾಳೆ. ಆಮೇಲೆ ವರ ನೋಡ್ತಾರೆ. ಆ ಸತ್ಯವಾನನಿಗೆ ಆಕೆ ಮದುವೆ ಮಾಡ್ಕೊಳ್ಳಿಕ್ಕೆ ತಯಾರಾಗ್ತಾಳೆ. ಮದುವೆಗಿಂತ ಮುಂಚೆ ಗೊತ್ತಿರ್ತದೆ ಈ ಸತ್ಯವಾನ 1 ವರ್ಷಕ್ಕೆ ಸಾಯ್ತಾನೆ, ಅಂದರೂ ನಾನು ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾ. ಅದು ವಿಧಿಲಿಖಿತ ಇರ್ತದಲ್ಲ, ಹಾಗೆ ಆಗ್ತದೆ. ಆಮೇಲೆ ಆತು ಅಂಥೇಳಿ ಮದುವೆ ಮಾಡಿಕೊಡ್ತಾರೆ. ಆಕೆ ಗೊತ್ತಿರ್ತದೆ. ಪ್ರತಿ ದಿವಸ ಆಕೆನೂ ಲಗ್ನ ಮಾಡ್ಕೊಂಡಿದ್ದನು ನನ್ನ ಗಂಡನ ಆಯುಷ್ಯ ಬೆಳೀಲಿ, ಚಿರಂಜೀವಿತ ಇರಲಿ, ನನಗೆ ಒಂದು ಪತಿವ್ರತ ಧರ್ಮದಿಂದ ನನ್ನ ಗಂಡನ ಪ್ರಾಣವನ್ನು ನಾನು ಹೆಂಗಾದರೂ ಮಾಡಿ ಮರಳಿ ಪಡೀತೇನೆ ಅಂತ ಹೇಳಿ ಅಲ್ಪಾಯುಷ್ಯ ಆಗಿದ್ರೂ ಸಹ ಆಕೆ ಸಾವಿತ್ರಿ ಅವನನ್ನೇ ವರಿಸ್ತಾ. ಆದರೂ ಆದರ್ಶ ಪತಿವ್ರತೆಯಾಗಿ ಗಂಡನ ಹಾಗೂ ಅತ್ತೆ ಮಾವಂದ್ರ ಸೇವೆಯನ್ನು ಅತ್ಯಂತ ಭಕ್ತಿಯಿಂದ ಮಾಡ್ತಾಳೆ. ಮದುವೆ ಮಾಡಿಕೊಂಡು ಆಮೇಲೆ ಎಲ್ಲರೂ ಹೇಳ್ತಾರೆ ಬೇಡ, ಆಕೆ 1 ವರ್ಷಕ್ಕೆ ಸಾಯ್ತಾನೆ ಅಂದ್ರೂ ಆಕೆ ಕೇಳೋದಿಲ್ಲ. ಎಲ್ಲ ಲಗ್ನ ಮಾಡ್ಕೋತಾಳೆ. ಅವನೊಂದಿಗೆ ಅತ್ಯಂತ ಸಂತೋಷದಿಂದ ಜೀವನ ಮಾಡ್ತಿರ್ತಾಳೆ. ಹಿಂಗೆ ತನ್ನ ಪತಿಯ ಆಯುಸ್ಸು ದೀರ್ಘ ಆಯುಸ್ಸಾಗಲಿ ಅಂಥೇಳಿ ದಿನಾ ಪಾರ್ವತಿ ಪರಮೇಶ್ವರ ಪೂಜೆ ಮಾಡಿಸ್ತಿರ್ತಾಳೆ. ಆಮೇಲೆ ಹಿಂಗೆ ಕಳೀತಾ ಸಮಯ ಕಳೀತದೆ. ಒಂದು ದಿವಸ 1 ವರ್ಷ ಆಗ್ಲಿಕ್ಕೆ ಬಂದುಬಿಡ್ತದೆ. ಆಕೆಗೆ ಗೊತ್ತಿರ್ತದೆ. ಆದರೆ ಬ್ರಹ್ಮಲಿಪಿ ಅಂತ ಪತಿಯ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾನೆ ನೋಡ್ರಿ. ಒಂದು ದಿವಸ ಅವನು ಏನು ನಾನು ಕಾಡಿಗೆ ಹೋಗ್ತಿರ್ತಾನೆ, ಮರ ಕಡಿದು ಸೌದೆ ತರೋಣ ಅಂಥೇಳಿ ಹೋದಾಗ ಈಕಿನೂ ಅವತ್ತು ಗೊತ್ತಾಗ್ತದೆ. ಅವತ್ತಿಗೆ ಕರೆಕ್ಟ್ 1 ವರ್ಷ ಆಗಿರ್ತದೆ ಮದುವೆಗೆ. ನಾನು ಬರ್ತೀನಿ ನಿಮ್ಮ ಜೊತೆಗೆ ಅಂತ ಹೇಳ್ತಾಳೆ. ಆಮೇಲೆ ಆಯಿತು ಬೇಡ ಅಂತ ಹೇಳ್ತಾನೆ ಮೊದಲು. ಇಲ್ಲ ನಾ ಬರ್ತೀನಿ ಅಂತ ಹಠ ಮಾಡ್ತಾ. ಆಕೆಗೆ ಗೊತ್ತಿರ್ತದೆ. ಆಮೇಲೆ ಆರಾಮಿದ್ದವನು ಬಡ ಕಾಡಿಗೆ ಹೋಗಿ ಮರ ಒಂದು ಕಡಿತಾ ಇದ್ದಾಗ ಅವನಿಗೆ ಸುಸ್ತಾಗ್ಬಿಡ್ತದೆ. ಯಾರಿಗೆ? ಸತ್ಯವಾನನಿಗೆ. ಸುಸ್ತಾದಾಗ ಅವನೇನು ಮಾಡ್ತಾನೆ, ಮೇಲಿಂದ ಕೆಳಗೆ ನಿಧಾನಕ್ಕೆ ಇಳಿದು ಆಕೆ ಹತ್ತಿರ ಬರ್ತಾನೆ. ಆಕೆಗೆ ಗೊತ್ತಾಗ್ಬಿಡ್ತದೆ, ಇಲ್ಲ ಇದು ಇವನಿಗೆ ಮರಣ ಸಮೀಪಿಸ್ತಾ ಇದೆ ಅಂಥೇಳಿ ಅವನದೆಲ್ಲ ಲಕ್ಷಣ ನೋಡಿ ತಿಳಿದು ಆಕೆ ತೊಡೆ ಮೇಲೆ ಗಂಡನ ತಲೆ ಇಟ್ಕೊಂಡು ದೇವ್ರನ್ನ ಧ್ಯಾನಿಸ್ತಾ ಇರ್ತಾ. ಅಷ್ಟೊತ್ತಿಗೆ ಅವನ ಪ್ರಾಣ ಹರಣ ಹೋಗ್ತದೆ. ಯಮ ಬಂದು ಅವನ ಪ್ರಾಣವನ್ನು ಸೆಳಿತಾನೆ. ಅವಾಗ ಬಂದಾಗ ಆಕೇನು ಮಾಡ್ತಾಳೆ, ಯಮನನ್ನು ಅನನ್ಯ ಭಾವದಿಂದ ಬೇಡ್ಕೋತಾ ಯಮನಿಗೆ, ನೋಡು ನನ್ನ ಗಂಡನ ಪ್ರಾಣ ನಾನು ಹಾಗೆ ಕೊಡೋದಿಲ್ಲ, ನನ್ನ ಉಸಿರೇ ಅವನು ನನ್ನ ಗಂಡ ಅಂಥೇಳಿ ಅತ್ಯಂತ ವಿನಯದಿಂದ ಯಮನನ್ನು ಪ್ರಾರ್ಥಿಸ್ಕೋತಾ. ನನ್ನ ಗಂಡನ ಪ್ರಾಣ ಕೊಡೋದಿಲ್ಲ, ನಾನು ಮೊನ್ನೆ ಇನ್ನು ಮದುವೆ ಆಗಿದೆ ಅಂಥೇಳಿ ಎಷ್ಟು ಕಳಕಳಿಯಿಂದ ಬೇಡ್ಕೋತಾ. ಆದರೂ ಯಮ ಏನಂತಾನೆ, ಅವಕ್ಕೆ ನಿಷ್ಠೆ ಪಾತಿವ್ರತೆ ನೋಡಿ ಅಪ್ರತಿಮ ಪಾತಿವ್ರತೆ ಹಾಕಿದ್ದು. ನಿಷ್ಠೆಯನ್ನು ನೋಡಿ ಮೆಚ್ಕೊಂಡು ಸಾವಿತ್ರಿಗೆ ಪತಿಭಿಕ್ಷೆ ಕೊಡ್ತಾನೆ.
ಅಂದ್ರೆ ಆಕೆ ಎಷ್ಟೋ ವಾದ ಮಾಡ್ತಾಳೆ. ತನ್ನ ಪತಿವ್ರತ ಧರ್ಮದಿಂದನೇ ಆಕೆ ಈ ಶಕ್ತಿ ಬಂತು, ನಿಷ್ಠೆ ಇರೋದ್ರಿಂದ. ಅದಕ್ಕೋಸ್ಕರ ಎಲ್ಲ ಸುಮಂಗಲಿಯರು ಪತಿವ್ರತ ಧರ್ಮದಿಂದ ನಡೆದುಕೊಂಡ್ರೆ ಎಂಥ ಶಕ್ತಿ ಕೂಡ ಪಡ್ಕೋಬಹುದು. ಅಲ್ಲಿ ಇಲ್ಲಿ ಸತಿ ಸಾವಿತ್ರಿ ಆಗಾಳ, ಅಲ್ಲಿ ಸತಿ ಅನಸೂಯ ನೋಡ್ರಿ ತ್ರಿಮೂರ್ತಿಗಳನ್ನೇ ತನ್ನ ಕೂಸು ಮಕ್ಕಳನ್ನಾಗಿ ಪಡ್ಕೊಂಡ್ಬಿಟ್ಲು. ದತ್ತಾತ್ರೇಯರ ಅವತಾರ ಆತ ಹೌದಾ. ಅವನ ಆಕೆಯ ಒಂದು ಪಾತಿವ್ರತ್ಯ ಧರ್ಮವನ್ನು ನೋಡಿ, ನಿಷ್ಠೆಯನ್ನು ನೋಡಿ ಆಕೆಗೆ ಪತಿಭಿಕ್ಷೆಯನ್ನು ಕೊಡ್ತಾನೆ. ಆಮೇಲೆ ಅಲ್ಲದೆ ಆಕೆ ಕೇಳ್ಕೊತಾಳ, ವರ ನಿನಗೆ ಇನ್ನೂ ಏನು ಬೇಕು, 3 ವರ ಕೇಳು ಅಂತ ಹೇಳ್ತಾನವ. ನನ್ನ ಗಂಡನಿಂದ 100 ಮಕ್ಕಳಾಗಬೇಕು. ಆಮೇಲೆ ಅತ್ತೆ ಮಾವರಿಗೆ ಕಣ್ಣಿರಂಗಿಲ್ಲ, ಅವ್ರಿಗೆ ಅತ್ತೆ ಮಾವ ಕುರುಡುತನ ಹೋಗಬೇಕು, ಕಣ್ಣಿನ ದೃಷ್ಟಿ ಕೊಡಬೇಕು. ಅದಲ್ಲದೆ ಮತ್ತು ಅವ್ರ ತಂದೆಗೆ ಗಂಡು ಮಕ್ಕಳು ಇರಂಗಿಲ್ಲ, ತನ್ನ ತಂದೆಗೂ ಕೂಡ ಗಂಡು ಮಕ್ಕಳಾಗಲಿ ಅಂಥೇಳಿ ಈಕೆ ಒಬ್ಬಕ್ಕೆ ಮಗಳಿರ್ತಾಳೆ. ಅದನ್ನು ಕೇಳ್ಕೊತಾಳೆ ಅಂತ ನೋಡ್ರಿ. ಯಮ ನೋಡ್ರಿ ನಚಿಕೇತನಿಗೆ ಒಂದು ವಿದ್ಯೆಯನ್ನು ಹೇಳ್ಕೊಟ್ಟ ಹೌದಾ. ಯಮನೊಂದಿಗೆ ಮಾತಾಡಿದ್ದು ಅಂದರೆ ಈಕಿನೇ ಒಬ್ಬಾಕಿ. ಯಕ್ಷ ಪ್ರಶ್ನೆ ಕೇಳ್ತಾರೆ, ಅದು ಒಂದದ. ಈ ನೋಡ್ರಿ ಇಡೀ ಪುರಾಣ ಇತಿಹಾಸದೊಳಗೆ ಸತಿ ಸಾವಿತ್ರಿ ಬಿಟ್ಟರೆ ಇನ್ಯಾರೂ ಪತಿವ್ರತ ಧರ್ಮದಿಂದ ಒಂದು ಯಮನನ್ನು ಮಾತಂತ ನೋಡಿದ್ರೆ ಅಂಜುತ್ತಾರೆ. ಅಂಥ ಸ್ಥಿತಿ ಒಳಗೆ ಯಮನ ಜೊತೆಗೆ ಮಾತಾಡಿ ಧರ್ಮದಿಂದ ನಡ್ಕೊಂಡಿದ್ದಕ್ಕೆ ತನ್ನ ಪತಿಯ ಪ್ರಾಣವನ್ನು ಮರಳಿ ಪಡ್ಕೊಂಡ್ಲು ಅನ್ನೋದಕ್ಕೆ ಇದೊಂದು ಆ ದಿವಸ ಇವತ್ತು ಅಂದರೆ ಜ್ಯೇಷ್ಠ ಹುಣ್ಣಿಮೆ, ಶುದ್ಧ ಹುಣ್ಣಿಮೆ ದಿವಸ, ಜ್ಯೇಷ್ಠ ಮಾಸ ಹುಣ್ಣಿಮೆ ದಿವಸ ಪತಿ ಪ್ರಾಣವನ್ನು ಮರಳಿ ಪಡೆದಿದ್ದರಿಂದ ಸತಿ ಸಾವಿತ್ರಿಯು ಯಮನಿಂದ ಪಡಿತಾಳಲ್ಲ, ಆ ದಿವಸ ಅತ್ಯಂತ ಶ್ರೇಷ್ಠ ಅಂಥೇಳಿ ಸಾವಿತ್ರಿ ಹುಣ್ಣಿಮೆ ಅಂಥೇಳಿ ಇವತ್ತಿಗೂ ಕೂಡ ಆಚರಣೆಯಲ್ಲಿ ಬಂದದ್ದು. ನೀವೆಲ್ಲರೂ ಕೂಡ ಇಂಥ ಒಂದು ಪೂಜೆಯನ್ನು ಮಾಡೋಣ. ಅದನ್ನು ಹೆಂಗೆ ಮಾಡಬೇಕು ಅಂತಂದರೆ ಮೊದಲಿನ ಕಾಲದೊಳಗಂದ್ರೆ ಆಲದ ಮರಕ್ಕೆ ಹುಡ್ಕೊಂಡು ಹೋಗಿ ಪೂಜೆ ಮಾಡುವ ವ್ಯವಸ್ಥೆ ಇತ್ತು. ಅಲ್ಲಿ ಹೋಗಿ ಆ ದಿನ ಸಾವಿತ್ರಿ ಪೂಜೆ ಮಾಡಿ ಕತೆ ಕೇಳಿ ಬರ್ತಿದ್ರು. ಈಗ ಆಲದ ಗಿಡ ಇಲ್ಲ, ಎಲ್ಲ ತೆಗೆದು ಕಾಡೆಲ್ಲ ಹೋಗಿ ಸೈಟ್ ಮಾಡಿ ಮನೆಗೆ ಮಾಡ್ಲಿಕ್ಕೆ ಹತ್ಬಿಟ್ಟಾರೆ. ಹೀಗಾಗಿ ಆಲದ ಮರ ಹುಡ್ಕೊಂಡು ಹೋಗೋದು ದೊಡ್ಡ ಊರಾಗ ಸಿಟಿ ಒಳಗಂತೂ ಇದು ಸಾಧ್ಯ ಇಲ್ಲ ಹೌದಾ. ಹಾಗಾಗಿ ಫೋಟೋದೊಳಗೆ ಸಿಗ್ತಾವೆ. ಆಲದ ಮರ ಇರೋದು, ಕೆಳಗೆ ಸಾವಿತ್ರಿ ಪೂಜೆ ಮಾಡ್ತಿರೋದು ಸುಮಂಗಲಿಯರು, ಮತ್ತು ವಟವೃಕ್ಷಕ್ಕೆ ದಾರವನ್ನು ಸುತ್ತಿ ಪೂಜೆಯನ್ನು ಮಾಡಿ ಅದನ್ನೆಲ್ಲ ಅಂಥ ಒಂದು ಚಿತ್ರಪಟ ಸಿಗ್ತದೆ. ಅಂಥ ಚಿತ್ರಪಟ ಸಿಕ್ಕಲ್ಲಿ ತೊಗೊಂಡು ಬಂದು ಅದನ್ನು ಪೂಜೆ ಮನೆಯೊಳಗೆ ಇಟ್ಕೊಂಡು ಪೂಜೆ ಮಾಡ್ತಾರೆ. ಚಿತ್ರಪಟ ಇದ್ದರೆ ಮನೆಯೊಳಗೆ ಅದಕ್ಕೇ ಪೂಜೆ ಮಾಡಿರಿ, ಇಲ್ಲದ್ರೆ ಕೊಂಡ್ಕೊಂಡ್ಬಂದು ಅದಕ್ಕೆ ಪೂಜೆ ಮಾಡಬಹುದು. ಈಗ ಆಲದ ಮರನೇ ಹುಡ್ಕೊಂಡು ಹೋಗೋ ಒಂದು ವ್ಯವಸ್ಥೆ ಇರೋದಿಲ್ಲ. ಕಾರಣ ನೀವು ಕಷ್ಟಪಡೋದು ಬೇಡ ಅಂಥೇಳಿ ಇಂಥ ಒಂದು ಚಿತ್ರಪಟ ಸಿಗ್ತದೆ, ಅದಕ್ಕೆ ಪೂಜೆ ಮಾಡೋದು. ಎಲ್ಲ ಷೋಡಶೋಪಚಾರ ಪೂಜೆ ಮಾಡೋದು, ಎರ್ಕೋಬೇಕು ಅವತ್ತು ಸುಮಂಗಲಿಯರೆಲ್ಲರೂ ಎರ್ಕೊಂಡು ಆಮೇಲೆ ದೇವರಿಗೆ ಪೂಜೆ ಮಾಡಿಕೊಂಡು ದೇವ್ರ ಧ್ಯಾನ ಮಾಡಿಕೊಂಡು ಆ ಚಿತ್ರಪಟಕ್ಕೇ ಷೋಡಶೋಪಚಾರ ಪೂಜೆ ಒರೆಸಿ, ಗೆಜ್ಜೆವಸ್ತ್ರ ಏರಿಸಿ, ಅರಿಶಿನ ಕುಂಕುಮ ಏರಿಸಿ, ಆಮೇಲೆ ಹೂವು ಇದ್ದರೆ ಯಾವುದೋ ಒಂದು ಹೂವು ಮಾಲೆಯನ್ನು ಏರಿಸಿ ಹಣ್ಣು ಕಾಯಿ ನೈವೇದ್ಯ ಮಾಡ್ಬೋದು. ಆ ದಿವಸ ಮಾವಿನ ಹಣ್ಣು ಸೀಸನ್ ಇರ್ತದೆ ನೋಡ್ರಿ. ಈಗ ನೇರಳೆ ಹಣ್ಣು ಸಿಗ್ತಾವೆ. ಈಗ ನೇರಳೆ ಹಣ್ಣು ಮಾವಿನ ಹಣ್ಣು ತೊಗೊಂಬಂದು ಅವತ್ತು ಅಕ್ಕಿ ಅಡಿಕೆ ಹಾಕಿ ಸತಿ ಸಾವಿತ್ರಿಗೆ ಉಡಿ ತುಂಬಬೇಕು. ಎಲ್ಲ ಒಂದು ಎಲ್ಲ ಸೌಮಂಗಲ್ಯ ಒಂದು ಸಾಮಾನುಗಳು ಅಂದ್ರೆ ಮಂಗಳಸೂತ್ರ, ಬ್ಲೌಸ್ ಪೀಸು, ಅರಿಶಿನ ಕುಂಕುಮ, ಬಳೆ, ಬಿಚ್ಚೋಲೆ ಎಲ್ಲವನ್ನು ಹಾಕಿ ಇಟ್ಟಾಕಿ ಮುಂದೆ ನೈವೇದ್ಯ ಮಾವಿನ ಹಣ್ಣು ಹಾಕಿ ಉಡಿ ತುಂಬಬೇಕು, ನೇರಳೆ ಹಣ್ಣು ಹಾಕಿ. ಆಮೇಲೆ ಎಲ್ಲ ಈ ಕತೆ ಕೇಳಬೇಕು. ಸತಿ ಸಾವಿತ್ರಿ ಪೂಜೆ ಎಲ್ಲ ಮಾಡಿ ಆಮೇಲೆ ನೈವೇದ್ಯ ಮಾಡಿ ಅವತ್ತು ಕೆಲವ್ರ ಮನೆ ಉಪವಾಸನೂ ಇರ್ತದೆ, ಕೆಲವ್ರ ಮನೆ ಊಟನೂ ಇರ್ತದೆ. ನಮ್ಮಲ್ಲೆಲ್ಲ ಊಟದ, ಕೆಲವ್ರ ಮನೆ ಪದ್ಧತಿ ಹೆಂಗದೆ ಹಂಗೆ ಮಾಡ್ಕೊಂಡು ಹೋಗ್ರಿ. ಉಪವಾಸ ಇದ್ದರೂ ಉಪವಾಸನೆ ಮಾಡಬೇಕು. ಯಾಕಂದರೆ ಹಿಂದಿನಿಂದ ಬಂದಿರೋ ಪದ್ಧತಿ ನಾವು ಕೆಡಿಸ್ಬಾರ್ದು ಹೌದಲ್ಲ. ಉಪವಾಸ ಇದ್ದರೂ ಉಪವಾಸ ಮಾಡೋದು, ಇಲ್ಲ ಊಟ ಇದ್ದರೆ ಊಟನೇ ಅಡುಗೆ ನೈವೇದ್ಯ ಮಾಡಿ ಊಟ ಮಾಡೋದು. ಆಮೇಲೆ ಎಲ್ಲ ಸಾಯಂಕಾಲ ಮುತ್ತೈದರನ್ನೆಲ್ಲ ಅರಿಶಿನ ಕುಂಕುಮ ಕರೆದು ಬಳೆ, ಅರಿಶಿನ ಕುಂಕುಮ, ಬ್ಲೌಸ್ ಪೀಸು, ಅಕ್ಕಿ ಅಡಿಕೆ ಹಾಕಿ ಒಂದು ಮಾವಿನ ಹಣ್ಣು ಅಥವಾ ನೇರಳೆ ಹಣ್ಣು ಹಾಕಿ ಉಡಿ ತುಂಬೋ ಪದ್ಧತಿ ಇದೆ. ಎಷ್ಟು ಸಾಧ್ಯವೋ ಅಷ್ಟು ಮಾಡಿರಿ. ಆ ದಿವಸ ಹಾಡು ಹೇಳ್ತಾರೆ, ಅಂದರೆ ವಟಸಾವಿತ್ರಿ ಹಾಡು ಪುಸ್ತಕ ಸಿಗ್ತದೆ, ಅದನ್ನು ಕೂಡ ಹೇಳ್ತಾರೆ. ಆಮೇಲೆ ವಟಸಾವಿತ್ರಿಗೆ ಆರತಿ ಮಾಡಿದ ಹಾಡು ಹೇಳ್ತೇನೆ ನೋಡ್ರಿ. ಇದು ಯಾರಂದ್ರೆ ಶ್ರೀಮತಿ ವಿಜಯಲಕ್ಷ್ಮಿ ಅನಂತಾಚಾರ್ಯ ಪುರಾಣಿಕ ಅವರು ಬರೆದ ಒಂದು ಹಾಡಾಗಿದೆ. ಮುತ್ತಿನ ಆರುತಿ ಎತ್ತಿ ಬೆಳಗುವೆ ಸತ್ಯವಾನನಿಗೆ, ಪೃಥ್ವಿಯೊಳಗೆ ಪತಿವ್ರತೆ ಎನಿಸುವ ಸತಿ ಶಿರೋಮಣಿಗೆ. ಮುತ್ತಿನ ಆರುತಿ ಎತ್ತಿ ಬೆಳಗುವೆ ಸತ್ಯವಾನನಿಗೆ, ರಂಗು ಮಾಣಿಕದಾರುತಿಯ ಪಿಡಿದು ಅಂಗನೆಯರೆಂದು, ಮಂಗಳಾಂಗಿ ಸಾವಿತ್ರಿಗೆ ಜಯ ಮಂಗಳವೆಂದು. ದ್ಯುಮತ್ಸೇನ ಮಹಾರಾಜನ ಸೊಸೆಯಾದವಳಿಗೆ, ಯಮನ ಸೋಲಿಸಿ ಪತಿಯ ಪ್ರಾಣವನೇ ಪಡೆದವಳಿಗೆ, ಯಮನ ಸೋಲಿಸಿ ಪತಿಯ ಪ್ರಾಣವನೇ ಪಡೆದವಳಿಗೆ.
ಸನ್ನುತಾಂಗಿ ಸಾವಿತ್ರಿ ಸತ್ಯವಾನನಿಗೆ ಪ್ರಾಣೇಶನೊಡೆಯ ರಂಗನಾಥನ ಧ್ಯಾನಿಸುತ್ತಲಿ ಬೇಗ, ಪ್ರಾಣೇಶನೊಡೆಯ ರಂಗನಾಥನ ಧ್ಯಾನಿಸುತ್ತಲಿ ಬೇಗ. ಇದು ಅವರ ಅಂಕಿತ ನಾಮ ಆಗಿರ್ತದೆ. ಶ್ರೀಮತಿ ವಿಜಯಲಕ್ಷ್ಮಿ ಅನಂತಾಚಾರ್ಯ ಪುರಾಣಿಕ್ ಅವರು ಹಬ್ಬ ಹರಿದಿನಗಳು ಎಂಬ ಪುಸ್ತಕವನ್ನು ಬರೆದಿರ್ತಾರೆ. ಅದರೊಳಗೆ ಈ ಹಾಡು ಸಿಕ್ತು ನನಗೆ. ಅದನ್ನು ತಮಗೋಸ್ಕರ ಎಲ್ಲರೂ ಹೇಳೀನಿ. ನೀವು ಸಹ ಆ ಪುಸ್ತಕವನ್ನು ಕೊಂಡುಕೊಂಡು ಎಲ್ಲ ಒಂದು ವೈದಿಕ ವಿಚಾರಗಳನ್ನೆಲ್ಲ ತಿಳಿಸ್ಯಾರವರು. ಹಬ್ಬ ಹರಿದಿನಗಳು ಮತ್ತು ವೈದಿಕ ಧರ್ಮ ಆಚಾರ ವಿಚಾರ ಅನ್ನುವ ಒಂದು ಪುಸ್ತಕ ಪ್ರಿಂಟ್ ಆಗಿದೆ. ತಾವೆಲ್ಲರೂ ಬೇಕಾದ್ರೆ ನೋಡ್ಕೋಬಹುದು. ಎಲ್ಲ ಹಬ್ಬದ ಒಂದು ಸಂಕ್ಷಿಪ್ತ ಪರಿಚಯವನ್ನು ಅದರಲ್ಲಿ ಹೇಳ್ಯಾರ ವಿಜಯಲಕ್ಷ್ಮಿಯವರು. ಅವರಿಗೆ ಅತ್ಯಂತ ಧನ್ಯವಾದಗಳು. ಇದನ್ನು ಮಾಡೋದ್ರಿಂದ ನಮಗೂ ಅಂತಹ ಸತಿ ಸಾವಿತ್ರಿಯ ಒಂದು ಧರ್ಮವನ್ನು ನಾವು ಸಹ ಪರಿಪಾಲನೆ ಮಾಡುವಂಥ ಶಕ್ತಿ ಕೊಡಲಿ ದೇವಿ ಅಂತ ಹೇಳಿ ಭಗವತಿಯಲ್ಲಿ ಬೇಡಿಕೊಂಡು ಒಂದೆರಡು ವಾಕ್ಪುಷ್ಪಗಳನ್ನು ಭಗವಂತನ ಚರಣಾರವಿಂದಗಳಿಗೆ ಅರ್ಪಣೆ ಮಾಡುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.